ಮನೆ ಒಳಗಡೆನೆ ಇದು ಮಾಡ್ಕೊಂಬಿಟ್ಟೈತೆ ಕಚ್ಚಿಚ್ಚೋದು ಯಾರಿಗಾರು ಕಚ್ಚತದೆ. ಒಯ್ತಾನೆ ಎಲ್ಲ ಈಚಕ್ಕೆ. ಇದು ಮಾತ್ರ ಹಿಂಗೆ ಒಯ್ತದೆ, ಹಿಂಗಾಸ್ ಹೋಗ್ಬಿಟ್ಟು ಆ ಕಿಟಕಿಯಾಸ್ ಮತ್ತೆ ರಿಟರ್ನ್ ಬಂದು ಹಿಂಗಾಸ್ ಒಯ್ತಾನೆ ಐತೆ. ಪ್ಲೇಸ್ ಮಾಡ್ಕೊಂಬಿಟ್ಟೈತೆ, ಹಿಂಗಾಸ್ ತಿರುಗುತ್ತೆ, ಸರ್ಕಲ್ ಮಾಡ್ಕೊಂಡ್ಬಿಟ್ಟೈತೆ. ಅದು ಫುಲ್ಲು ಹಂಗೆ ಹೋಗುತ್ತೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ತಿಂಡಿ ಮಾಡಿಬಿಟ್ಟು ಅಂಗಡಿ ಹತ್ರ ಬಂದು ಕೂತ್ಕೊಂಡಿದ್ದೆ. ಸೊ ಇವಾಗ ಡ್ಯಾಡಿಗೂ ತಿಂಡಿ ಎಲ್ಲ ಮುಗಿಸ್ಕೊಂಡು ಅವ್ರು ಕೂಡ ಬಂದರು. ನಾನು ಇವಾಗ ಅಂಗಡಿಗೆ ಬಂದೆ. ಜಸ್ಟ್ ಏನಾದರೂ ಕೆಲಸ ಆಯಿತಾ ಪೆಂಡಿಂಗ್ ಅಂತ ನೋಡಬೇಕು. ಏನೂ ಇಲ್ಲ. ಇದು ಒಂದು ಜಗ್ಗಿಗೆ ಒಂದು ಸ್ವಲ್ಪ ನೀರು ತುಂಬಬೇಕಷ್ಟೇ. ಆ ಜಗ್ಗಿಗೆ ಒಂಚೂರು ನೀರು ತುಂಬಿಟ್ಟು ಕೂತ್ಕೊಂಡಿರಬೇಕು. ಸಂಜೆ ಕಸ್ಟಮರ್ಸ್ ಇವಾಗ ಮಳೆ ಬರೋಂಗೈತೆ, ಎಲ್ಲ ತೋಟದ ಕಡೆ ಬ್ಯುಸಿಯಾಗಿರ್ತಾರೆ. ಸೊ ಬಿಸ್ನೆಸ್ ಸ್ವಲ್ಪ ಕಮ್ಮಿನೇ ಇವಾಗ 1 ವೀಕೆಲ್ಲ. ಆಮೇಲೆ ಹಂಗೆ ನೋಡ್ತಾ ಇರಬೇಕಷ್ಟೇ. ವೆದರ್ ಇವತ್ತು ಅಷ್ಟು ಮಳೆ ಇಲ್ಲ, ಬಿಸಿಲೈತೆ, ಪರವಾಗಿಲ್ಲ. ನಿನ್ನೆ ನೈಟು ಸೋನೆ ಬಂದ್ಬಿಟ್ಟು ಹೊಂಟೋಯ್ತು, ಜಾಸ್ತಿ ಮಳೆ ಇಲ್ಲ. ಬಟ್ ಅಷ್ಟು ವೆದರು ಇವತ್ತು ಅಷ್ಟು ಬಿಸಿಲೂ ಇಲ್ಲ. ಒಟ್ಟಿನಲ್ಲಿ ಏನಂದರೆ ತಣ್ಣಗೈತೆ. ಮುಂಚೆ ಬಿಸಿಲಿಗೆ ಸಖತ್ ಸೆಕೆ ಎಲ್ಲ ಆಗೋದು. ಬಟ್ ಇವತ್ತೇನಂದರೆ ಅಷ್ಟು ಬಿಸಿನೂ ಇಲ್ಲ, ಚಳಿನೂ ಇಲ್ಲ. ಸಿಂಪಲ್ಲಾಗಿ ವೆದರ್ ಚೆನ್ನಾಗೈತೆ ಇವತ್ತು. ಗೈಸ್, ಇವಾಗ ಜಸ್ಟ್ ಊಟ ಆಗಿಬಿಟ್ಟು ಕೂತಿದ್ದೆ. ಜಾಸ್ತಿ ಬಿಕ್ಲಿಗೆ ಬರ್ತೈತೆ. ನಾನು ಹಂಗೆ ನಮ್ಮ ಅಕ್ಕ, ನಮ್ಮ ಮಮ್ಮಿನೂ ಅಕ್ಕ ಸೇರಿಬಿಟ್ಟು ಬಟ್ಟೆ ಧರಿಸ್ಕೊಟ್ಟವ್ರೆ. ಲಿನಿನ್ ಪ್ಯಾಂಟು ಮತ್ತು ಒಂದು ಟೀ ಶರ್ಟ್ನ ಬರ್ತಡೆಗೆ ಹಾಕೋ ಅಂತ. ನೋಡೋಣ ಅವತ್ತು ಹಾಕೊಳ್ಳೋಣ. ಜಾಸ್ತಿ ಬಿಕ್ಲಿಗೆ ಬರ್ತೈತೆ. ನೀರು ಕುಡಿದ್ರು ಡೌನ್ ಆಯ್ತಾ ಇಲ್ಲ. ಈಗ ಎಷ್ಟು ಅಲ್ಲೇ 4 o'clock. ಇನ್ನೊಂದು 20 minutes ರೆಸ್ಟ್ ಮಾಡಿಬಿಟ್ಟು ಹೋಗೋಣ ಅಂತ ಕೂತಿದ್ದೆ ಹಂಗೆ. ವೆದರ್ ಇವಾಗ ಬೆಳಗ್ಗೆ ಎಲ್ಲ ಚೆನ್ನಾಗಿ ಬಿಸಿಲು ಹೊಡಿತು. ಇವಾಗ ಅಲ್ಲೇ ಡೌನ್ ಆದಂಗೆ ಬಂದೈತೆ. ಮಳೆ ಒಯ್ದುಬಿಟ್ರೆ ಮಾತ್ರ ನಿಜ ಎಷ್ಟು ಉರಿದೋಯ್ತದೆ ಅಂದರೆ ಇದು ಬೇರೆ. ಬೆಳಗ್ಗೆಯಿಂದ ಮನೆ ಒಳಗಡೆನೆ ಇದು ಮಾಡ್ಕೊಂಬಿಟ್ಟೈತೆ. ಕಚ್ಚಿಚ್ಚೋದು ಯಾರಿಗಾರು ಕಚ್ಚತದೆ. ಒಯ್ತಾನೆ ಎಲ್ಲ ಈಚಕ್ಕೆ. ಇದು ಮಾತ್ರ ಹಿಂಗೆ ಒಯ್ತದೆ, ಹಿಂಗಾಸ್ ಹೋಗ್ಬಿಟ್ಟು ಆ ಕಿಟಕಿಯಾಸ್ ಮತ್ತೆ ರಿಟರ್ನ್ ಬಂದು ಹಿಂಗಾಸ್ ಒಯ್ತಾನೆ ಐತೆ. ಪ್ಲೇಸ್ ಮಾಡ್ಕೊಂಬಿಟ್ಟೈತೆ, ಹಿಂಗಾಸ್ ತಿರುಗುತ್ತೆ, ಸರ್ಕಲ್ ಮಾಡ್ಕೊಂಡ್ಬಿಟ್ಟೈತೆ. ಅದು ಫುಲ್ಲು ಹಂಗೆ ಹೋಗುತ್ತೆ, ಹಿಂಗೆ ಬರುತ್ತೆ, ಮತ್ತೆ ಹಿಂಗೆ ಹೋಗುತ್ತೆ. ನಾನು ಇವಾಗ ಒಂದು 10 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಹೋಗ್ತೀನಿ ಈಚೆ ಕಡೆ. ವೆದರ್ ತೋರಿಸ್ಬಿಡ್ತೀನಿ ಹೋಗೋ ಮುಂಚೆ ಫಸ್ಟೇ. ಇವಾಗ ಬಿಸಿಲೇನೋ ಐತೆ, ಜಾಸ್ತಿನೇ ಐತೆ ಬಿಸಿಲು. ನೋಡಿ ವೆದರು ಫುಲ್ಲು ಕ್ಲಿಯರಾಗೈತಾ. ಒಂದು 4 ಗಂಟೆ ಆಯ್ತಾ ಬತ್ತಿದಂಗೆ ವೆದರ್ ಚೇಂಜ್ ಆಗಿಬಿಡ್ತದೆ. ಫುಲ್ ಕ್ಲಿಯರ್ ಐತಿ ಇವತ್ತು. ಮಳೆ ಬರೋದು ಡೌಟು. ಯಾವುದೋ ಡ್ರೋನ್ ಅನ್ಕೊಂಬಿಟ್ಟೆ ನಾನು. ಅದನ್ನು ಡ್ರೋನ್ ಅಲ್ಲ, ಅದು ಡ್ರೋನ್ ಥರನೇ ಸೇಮ್. ಹಂಗೆ ಫಸ್ಟ್ ಅನ್ನಿಸ್ತು. ನಮ್ಮ ಅಕ್ಕ ಎಲ್ಲ ಕೆಲಸ ಮಾಡ್ತಾವೆ, ನಮ್ಮಮ್ಮ ರೆಸ್ಟ್ ಮಾಡ್ತಾರೆ. ನಾನೀಗ ಒಂದು 20 minutes ಕೂತ್ಕೊಂಬಿಟ್ಟು ಎದ್ಬಿಟ್ಟು ಹೋಗ್ತೀನಿ. ನೀರು ಕುಡಿದ್ರೂ ಬಿಕ್ಲಿಗೆ ಕಡಿಮೆ ಆಯ್ತಾಯಿಲ್ಲ. ಅದಕ್ಕೇನಾದರೂ ಒಂದು ಮೆಡಿಸನ್ ಹುಡುಕ್ಬೇಕು. 1 hour ಬರ್ತಾನೆ ಐತೆ. RCB ವಿನ್ ಆಗಿರೋದಕ್ಕೆ ನಾವು ಖುಷಿಯಾಗಿದ್ದೀವಿ ಬಾಯ್. ಕ್ರಿಕೆಟ್ ಆಡೋಕ್ಕೆ ಅಂತ ಬಂದು. ವೆದರ್ ಇವತ್ತು ಚೆನ್ನಾಗಿದೆ. ಎಲ್ಲ ಫುಲ್ ಬ್ಯಾಟ್ಸ್ಮ್ಯಾನ್ ಬಾಲರ್ಸ್ ಎಲ್ಲ ರೆಡಿಯಾಗಿ ಬ್ಯಾಟಿಂಗಿಗೆ ಬರ್ತಾವ್ರು. ನಾನು ಈಗ ಜಸ್ಟ್ ಬಂದೆ. ಒಂದು 2 ಮ್ಯಾಚ್ ಆಡ್ಕೊಂಡು ಹೋಗ್ಬೋದು. ಇನ್ನೂ ಬಿಸಿಲು ಬೇಜಾರು ಐತೆ. ನೋಡಿ ಮೋಡ ಆಗಿಲ್ಲ, ಎಲ್ಲೂ ಬಿಸಿಲು ಹಾಕೊಂಡು ಚೆನ್ನಾಗಿ ಕೊಡ್ತೈತೆ. ಮೊನ್ನೆ ಫುಲ್ಲು ಪಿಚ್ಚೆಲ್ಲ ನೆಂದೋಗಿತ್ತು. ಹೊಡೆಯಲ್ಲ ಗೊತ್ತು. ಕೀಪಿಂಗ್ ಇವನು ಫಸ್ಟೇ ಮಾಡಲ್ಲ. ಕೆಂಪು ಟೋಪಿ ಎಲ್ಲ ಹೊಡ್ಕೊಂಬಂದ್ಬಿಟ್ಟವನು ಯಾರ್ದನು RCB ಅಂತ ಹಾಕೊಂಡು ರೆಡ್ಗೆ ಹಂಗೆ ಮಿಂಚ್ತಾನೆ. ಫಸ್ಟ್ ಬಾಲೇ ಹೊಯ್ಡು ನೀಟಾಗಿ. ಕರ್ನಾಟಕದಲ್ಲಿದ್ದು CSK ಎಲ್ಲರೂ ನೋಡಿದ್ರೆ ಇಟ್ಕೊಂಡು ಹೇಳ್ತೀನಿ ನಿಮಗೆ. ಬಿದ್ದಬಿಡೋ ನಿಂಗೆ ನಾಳೆ ಬೆಳಿಗ್ಗೆ. ಆಯ್ತು, ಇವಾಗ ಹಾಲು ತರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಆಲೇ 6:30 ಮೇಲಾಗೈತೆ. ಇವಾಗ ಹೋಗ್ತಾ ಇದ್ದೀನಿ ತಾಂಬರಕ್ಕೆ ಅಂತ. ನಿಮ್ಮೆ ಬಗ್ ನೋಡ್ತಾನೇನು ಲಾಗ್ ಮಾಡ್ತಾ ಇರೋದು. ಬಗ್ ನೋಡ್ತಾನೆ. ಹೋಗ್ಬಿಟ್ಟು ಹಾಲು ತೊಗೊಂಬಿಟ್ಟು ಬರ್ತೀನಿ. ಇವಾಗ ಹಾಲು ತೊಗೊಂಬಿಟ್ಟು ಬರಬೇಕು ಈ ಮನೆ ಹತ್ರ. ಟೀ ಏನಾದರೂ ಕುಡಿಯೋಕ್ಕೆ. ಸದ್ಯ ಮಳೆ ಬರಲಿಲ್ಲ ಇವತ್ತು. ಇಲ್ಲ ಅಂದಿದ್ರೆ ಆಡೋ ತಪ್ಪೋಗಿರೋದು. ಸಾಲು ತಂದ್ಬಿಟ್ಟು ಜಸ್ಟ್ ಕೊಟ್ಬಿಟ್ಟು ಅಂಗಡಿ ಹತ್ರ ಹೋಗ್ಬೇಕು. ಇದೇನು ಬಂದಿದ್ದಷ್ಟೇ. TV ಸೌಂಡ್ ಜಾಸ್ತಿ ಐತೆ, ಏನು ಕೇಳಿಸ್ತಾ ಇರೋಲ್ಲ. ಒಂದು 2 ನಿಮಿಷ ವ್ಲಾಗ್ ಮಾಡೋವಾಗ ಸ್ವಲ್ಪ ಸಮಾಧಾನವಾಗಿರಲಿ. ಅದಾದಮೇಲೆ ನಾವೇ ಅದಕ್ಕೆ ಇಷ್ಟಪಡೋಲ್ಲ. ಒಂದು ಸ್ವಲ್ಪ ನೀರು ಕೊಟ್ಬಿಟ್ಟು ಅಂಗಡಿ ಹತ್ರ ಹೊಡ್ತೀನಿ. ಬರಬೇಕು. ಆಲ್ರೆಡಿ 7 ಆಗೋಗೈತೆ ಇವತ್ತು. ಹುಳ ನೋಡಿ ಎಷ್ಟೊಂದು ಜಾಸ್ತಿ ಐತೆ. ಮಳೆ ಆಗಿಬಿಟ್ರೆ ಇವಾಗ ಹುಳ ಬಂದ್ಬಿಡ್ತದೆ.
ಇಲ್ಲಿ ನಮ್ಮ ಅಂಗಡಿದು ಅದಕ್ಕೆ ಲೈಟ್ ಆಫ್ ಮಾಡಿಬಿಟ್ಟಿದ್ದೀನಿ, ಒಳಕ್ಕೆಲ್ಲ ಬಂದ್ಬಿಡ್ತದೆ ಅಂತ. ಆದರೂ ಬರ್ತದೆ, ಇದೊಂದು ಆನ್ ಮಾಡಿದ್ದೀನಿ, ಇವಾಗ ಪಕ್ಕ ನುಗ್ತದೆ. ಅದಕ್ಕೆ ಆಫ್ ಮಾಡಿಬಿಟ್ಟಿದ್ದೀನಿ. ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಬಂದೆ. ಗಾಡಿ ಮಮ್ಮಿ ಮುಂಚೆನೇ ಹಾಕಿದ್ರು. ಕೀ ಒಳಗಡೆ ಇಡ್ತೀನಿ. ಕೀ ಒಳಗಡೆ ಇಡೋ ಮುಂಚೆ ಫಸ್ಟು ಫೋನ್ ಚಾರ್ಜ್ ಹಾಕ್ಬಿಡ್ತೀನಿ. ಚಾರ್ಜ್ ಇಲ್ಲ ಫೋನಲ್ಲಿ. ಒಂದು ನಿಮಿಷ ರೀ, ಒಳಗಡೆ ಏನು ಮಾಡ್ತಾವ್ರೆ ಎಲ್ಲ ನೋಡೋಣ. ನ್ಯೂಸ್ ನೋಡ್ತಾವ್ರೆ ಎಲ್ಲ. ಆಗಲೇ ಚಾರ್ಜ್ ಹಾಕ್ತೀನಿ ಅಂದೆ, ಬಟ್ ಚಾರ್ಜ್ ಹಾಕಲಿಲ್ಲ. ಏನೆಲ್ಲ ಇಲ್ಲಿಲ್ಲೇ ಬಿದ್ದುಬಿಟ್ಟೈತೆ. ಇದು ಯಾವುದು ನನ್ನೇ ಅನ್ಸೋದು. ಇಲ್ಲಿ ಇರಲಿ, ನಾನು ನೀವು ಚಾರ್ಜ್ ಹಾಕ್ತೀನಿ ಅಂದೆ, ಬಟ್ ಹಂಗೆ ಫೋನ್ ನೋಡ್ಕೊಂಡು ಕೂತಿದ್ದೆ. ಹೋಗ್ಬಿಟ್ಟು ಊಟ ಮಾಡ್ಕೊಂಬಂದು ವಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಅರ್ಧಂಬರ್ಧ ಆಗೈತೆ, ಅದನ್ನ ಹಂಗೆ ನಿಧಾನ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ಊಟ ಆಯಿತು, ಊಟ ಮುಗಿಸ್ಕೊಂಡು ಈಚೆ ಬಂದಿದೆ ತಿರ್ಗಾಡೋಣ ಅಂತ. ಎಲ್ಲ ಈಚೆಗಡೆ ಬೌನ್ಸರ್ಸ್ ಎಲ್ಲ ಇಲ್ಲೇ ಬಂದವ್ರೆ. ನಾನು ಇವಾಗ ಓಹೋ ಅದು ವೈಟ್ ಬಿಡ್ತಿದ್ದೆ ಇಷ್ಟು ದಿನ, ಈಗ ಪಿಂಕ್ ಕಲರ್ ಬಿಡ್ತೈತೆ. ಒಳಗಡೆ ಹೋಯ್ತೀನಿ, ಏನು ಮಾಡೋಣ ಎಷ್ಟೊತ್ತಂತ ನಾನು ಒಬ್ಬನೇ ನಿಂತ್ಕೊಳ್ಳೋಣ, ಯಾರು ಬರ್ತಾರೆ ಅಂತ ವೆಯ್ಟ್ ಮಾಡಿದೆ. ಯಾರು ಬಂದಿಲ್ಲ, ಅದಕ್ಕೆ ನಾನು ಒಳಗಡೆ ಹೋಯ್ತೀನಿ. ಊಟ ಎಲ್ಲ ಮುಗಿಸ್ಬಿಟ್ಟು ನಾನು ಬಂದೆ ಈಚೆ. ಒಂದು 5-10 ನಿಮಿಷ ತಿರ್ಗಾಡೋಣ ಅಂತ, ಬಟ್ ಯಾರು ಬರಲಿಲ್ಲ. ಸೊ ಅದಕ್ಕೆ ನಾನು ಹೋಯ್ತೀನಿ. ನಮ್ಮ ಅಪ್ಪ ಫಿಲಮ್ ನೋಡ್ತಾವ್ರೆ, ನಮ್ಮ ಅಕ್ಕ ಪಾತ್ರೆ ತೊಳಿತಾವ್ರೆ. ಫಿಲಮ್ ನೋಡ್ತಾವ್ರೆ ಅಂದರೆ ಕೂತ್ಕೊಂಡು ಏನೋ ಜಪ ಮಾಡ್ತಾರಲ್ಲ ಅವರು. ಫಿಲಮ್ ನೋಡ್ತಾ ಇಲ್ಲ. ನಾನಿವಾಗ ಫುಲ್ ನಮ್ಮದು ರೂಮ್ ಸೆಟಪ್ ಮಾಡ್ಕೋಬೇಕು ಫಸ್ಟಿಗೆ ಮಲ್ಗೋಕ್ಕೆ. ಆಮೇಲೆ ಏನಿದ್ರು ಫಸ್ಟು ರೂಮ್ ಸೆಟಪ್ ಆದರೆ ನೀಟಾಗಿ ಮಲ್ಗೋಕ್ಕೆ. ಆಮೇಲೆ ಏನು ಟೆನ್ಷನ್ ಇರಲ್ಲ. ರೂಮ್ ಸೆಟಪ್ಪು, ಟ್ಯಾಬ್ಲೆಟ್ಸು, ಆಮೇಲೆ ಇದೊಂದು ವಾಟ್ರ್ ಬಾಟ್ಲಲ್ಲಿ ನೀರು ತಂದುಬಿಟ್ರೆ ಮುಗೀತು. ಆಮೇಲೆ ಆರಾಮ್ಸೆ ಬಂದು ಮಲ್ಕೋಬೋದು. ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದ್ಬಿಟ್ಟು ಎಡಿಟ್ ಮಾಡಿಬಿಟ್ಟು ಮಲ್ಗೋಣ ಅಂತ ಬಂದೆ. ಇನ್ನೇನು ಕೆಲಸ ಇಲ್ವಲ್ಲ, ಸೊ ಅದಕ್ಕೆ ಇನ್ನು ಎಡಿಟ್ ಮಾಡಬೇಕು. ಡೇಟ್ ನಿಲ್ಸ್ಕೊಂಡು ಮಲ್ಬೇಕು. 79. ಓಕೆ, 79ದು ಮಾರ್ಕ್ ಹಾಕ್ಬಿಟ್ಟು ಮಲ್ಕೋತೀನಿ. ಎಷ್ಟೊಂದು ಆಯ್ಕೆ ಇರೋಲ್ಲ. ಆಮೇಲೆ ನಾನು ನಿಧಾನಕ್ಕೆ ನೋಡಿ ಹಾಕ್ತಾ ಇರ್ತೀನಿ, ಅದನ್ನು ಮರ್ತೋಗ್ಬಿಟ್ಟಿರ್ತೀನಿ ಹಾಕೋದು. ಸೊ ಅಷ್ಟೇ. ಇವತ್ತು ಇಲ್ಲಿಗೆ ವ್ಲಾಗ್ನ ಈಗ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನೇನು ಕಂಟಿನ್ಯೂ ಮಾಡೋಕ್ಕೆ ಏನೂ ಇಲ್ಲ, ಟಾಪಿಕ್ಸ್ ಮುಂದೆ ಹೋಗೋಕ್ಕೆ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಜೈ ಶ್ರೀ ಕೃಷ್ಣ.